ಓಕೆ BS ನರ್ಸಿಂಗ್ ಆಪ್ಷನ್ ಎಂಟ್ರಿ 2025 ಥ್ರೋ KA. ಓಕೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಕ್ಕೆ ಭಾಳಷ್ಟು ಹುಡುಗರು ಕಾಯ್ಕೊಂಡು ಕುಂತಿರ್ತಾರೆ. ಪ್ಲೀಸ್ ಸಾಧ್ಯ ಆದಷ್ಟು ಯಾರೆಲ್ಲ BS ನರ್ಸಿಂಗ್ ಮಾಡಬೇಕಂತ ಇರ್ತಾರೋ ಎಲ್ಲರೂ ಕೂಡ ಈ ಒಂದು ವಿಡಿಯೋಸ್ ಅಂದರೆ ಶೇರ್ ಮಾಡಿ. ಯಾಕಂದರೆ ಮುಂದೆ ಬರುವಂಥ ಕೆಲವೊಂದಿಷ್ಟು ಭಾಳಷ್ಟು ನಿಮಿಷಗಳು ಭಾಳಷ್ಟು ನಿಮಿಷಗಳು BS ನರ್ಸಿಂಗೋಸ್ಕರನೇ ಚರ್ಚೆ ಮಾಡ್ತೀನಿ. ನೀವೇನಾದರೂ ಸೀಟ್ ಮೆಟ್ರಿಕ್ಸು ಅಥವಾ ಫೀ ಸ್ಟ್ರಕ್ಚರು ನೋಡಿ ಏನಾದರೂ ಮಾಡ್ತೀನಿ ಅಂತಂದರೆ ಮಾಡಿ. ನನ್ನ ಸಜೆಷನ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಎಲ್ಲನೂ ಕೂಡ ಸಾಲ್ವ್ ಆಗ್ತದೆ ಅಬೌಟ್ BS ನರ್ಸಿಂಗ್ ಆಪ್ಷನ್ ಎಂಟ್ರಿ. ಸೊ ಯಾವ ರೀತಿ ಮಾಡಬೇಕು ಅಂತಂದರೆ ಗೊತ್ತಿದೆ ನಿಮ್ಗಾಳೆ ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಲಿಂಕ್ ಥ್ರೋ ಈಗಾಳೆ ಕೊಟ್ಟಿದ್ದೀನಿ. ಇಲ್ಲಾಂತಂದರೆ ಈ ಒಂದು ಕಾಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ KA ಹೋಗ್ಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಅದು ಸಿಗ್ತದೆ. ಹೋಗ್ಬಿಟ್ಟು ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ಪರಲ್ಲಿ ಇರುವಂಥದ್ದು ಹೋಗ್ಬಿಟ್ಟು ಏನಂತಂದರೆ ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಹಾಕಬೇಕು. ಅದಾದ ನಂತರ ನೆಕ್ಸ್ಟು ನಿಮ್ಮ ಒಂದು ಫೋಟೋ ಮೇಲ್ಗಡೆ ಒಂದು CET ನಂಬರ್ ಅಂತ ಇದೆ, ಆ ಒಂದು CET ನಂಬರು ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡ್ಕೋಬೇಕು. ಅದಾದ ತಕ್ಷಣ ಸೆಂಡ್ OTP ಕೊಡಬೇಕು. ಓಕೆ ಹಾಕೊಂಡು ಬರ್ತೀನಿ, ತೋರಿಸ್ತೀನಿ ನಿಮಗೆ. ಓಕೆ ಅಪ್ಲಿಕೇಶನ್ ನಂಬರು ಮತ್ತು CET ನಂಬರು ಅದಾದ ತಕ್ಷಣ ಕ್ಯಾಪ್ಚಾ ಕೋಡ್ ಹಾಕಿದ ತಕ್ಷಣ ಸೆಂಡ್ OTP ಅಂತ ಕೊಡಬೇಕಾಗ್ತದೆ. ಈ ಸೆಂಡ್ OTP ಕೊಟ್ಟು ಸ್ವಲ್ಪ ಲೋಡ್ ಆಗಿಬಿಟ್ಟು ಯಾವ ನಂಬರ್ನ ಕೊಟ್ಟಿರ್ತಾರೋ ನಿಮ್ಮ ಒಂದು ವಾಟ್ಸಪ್ಪಿಗೆ ಕೂಡ ಬಂದಿರ್ತದೆ, ನಾರ್ಮಲ್ ಕೂಡ ಬಂದಿರ್ತದೆ, ಒಂದು OTP ಬರ್ತದೆ. ಓಕೆ ಈ ರೀತಿಯಾಗಿ ಏನಪ್ಪ ಅಂದರೆ ಒಂದು OTP ಬರ್ತದೆ. ಈ ಒಂದು OTP ಹಾಕೋಬೇಕು. ಹಾಕೊಂಡು ತೋರಿಸ್ತೀನಿ ನಿಮಗೆ. OTP ಹಾಕ್ಕೊಂಡು ಕೆಳಗಡೆ ಇಲ್ಲಿ ವೆರಿಫೈ OTP ಅಂತ ಇರ್ತದೆ, ವೆರಿಫೈ OTP ಅಂತ ಕೊಡಬೇಕು. ಓಕೆ ವೆರಿಫೈ OTP ಅಂತ ಕೊಟ್ಟ ತಕ್ಷಣ ನಿಮಗೆ ಮೇನ್ ಆಗಿ ಒಂದು ಆಪ್ಷನ್ ಎಂಟ್ರಿ ಪೇಜ್ ಸರಿಯದಕ್ಕೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಓಕೆ ಅಂತ ಕೊಡಬೇಕು. ಇಲ್ಲಿ ಕಾಣಿಸಿದೆ ನೋಡಿ, ಓಕೆ ಅಂತ ಕೊಟ್ಟ ತಕ್ಷಣ ಮೇನ್ ಆಗಿ ನೀವು ಇಲ್ಲಿ ಏನು ಮಾಡ್ಬೇಕಂತಂದರೆ ಪೇ ಆನ್ಲೈನ್ ಅಂತ ಇರ್ತದೆ. ಇಲ್ಲಿ ಕಾಣಿಸಿದೆ ನೋಡಿ, ಪೇ ಆನ್ಲೈನ್ ಅಂತ ಕಾಣಿಸಿದೆ. ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾಕಂದರೆ ಪೇ ಮಾಡದೆ ಹೋತಂದ್ರೆ ನಿಮಗೆ ದುಡ್ಡು ಬರಲ್ಲ. ಇಲ್ಲಿ ಪೇ ಆನ್ಲೈನ್ ಅಂತ ಕಾಣಿಸ್ತಿದೆ ನೋಡಿ ಕೆಳಗಡೆ. ಓಕೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಅವ್ರು ಹೇಳಿರ್ತಕ್ಕಂಥದ್ದು ಎಷ್ಟು 750 ರೂಪೀಸ್ ಇದೆ. ಓಕೆ ನೀವು ಯಾವ್ದು ಥ್ರೋ ಬೇಕಾದ್ರೂ ಮಾಡ್ಬೋದು. ನಾನು ಸದ್ಯಕ್ಕೆ ಏನಂದರೆ ಫೋನ್ಪೇ ಥ್ರೋ ಏನು ಮಾಡ್ತೀನಿ ಅಂತಂದರೆ ದುಡ್ಡನ್ನ ಪೇ ಮಾಡ್ಲಿಕ್ಕೆ ಹೋಗ್ತೀನಿ. ಓಕೆ ಈ 750 ರೂಪೀಸ್ ಅನ್ನೋದು ನಾನೇನು ಮಾಡ್ತೀನಿ ಫೋನ್ಪೇ ಥ್ರೋ ಏನು ಮಾಡ್ತೀನಿ ಅಂತಂದರೆ ಕಳಿಸ್ತೀನಿ. ಓಕೆ ಸೊ ಅಂದರೆ ನೋಡಿ, ಕೊಟ್ಟ ತಕ್ಷಣ ನೀವು ಯಾವುದೇ ರೀತಿ ಬಟನ್ ಕ್ಲಿಕ್ ಮಾಡ್ಕೋಬಾರ್ದು. ಅಂತಂದರೆ 750 ರೂಪಾಯಿ ಪೇ ಮಾಡಿದಾರೆ ಅಂತಂದರೆ ನೀವು ಯಾವುದು ಸಡನ್ನಾಗಿ ಬ್ಯಾಕ್ ಬರಬಾರ್ದು, ಏನು ಕೂಡ ಬರ್ಲಿಕ್ಕೆ ಹೋಗ್ಬಾರ್ದು. ಜಸ್ಟ್ ವೇಟ್ ಮಾಡಬೇಕು. ಯಾಕಂತಂದರೆ ನೀವು ಬ್ಯಾಕ್ ಬಂದುಬಿಟ್ಟು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಪ್ರೊಸೆಸಿಂಗಲ್ಲಿ ಏನಾಗ್ತದೆ ಅಂತಂದರೆ ಪೆಂಡಿಂಗ್ ಬೀಳೋದಾಯಿತು ಅಥವಾ ಏನಾದರೂ ಬರ್ತಾ ಹೋಗ್ತದೆ ನೋಡಿ. ಈ ರೀತಿಯಾಗಿ ಏನಂತಂದರೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಓಕೆ ಕಂಪ್ಲೀಟಾಗಿ ಈ ರೀತಿಯಾಗಿ ಸಕ್ಸಸ್ ಆಗ್ತದೆ. ತಾನೇ ಆಟೋಮೆಟಿಕ್ ಏನಂತಂದ್ರೆ ರೀಡೈರೆಕ್ಟ್ ಆಗ್ತದೆ. ನೀವೇನು ಕೂಡ ಕ್ಲಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಿ ನೋಡಿ, ಏನು ಕೂಡ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡ್ರಿ. ಅಪ್ ಟು ಈ ರೀತಿಯ ಸಕ್ಸಸ್ ಬರೋರು ಕೂಡ ನೀವೇನು ಕೂಡ ಕ್ಲಿಕ್ ಮಾಡ್ಬೋದು. ತಾನೇ ಆಟೋಮೆಟಿಕ್ ಏನಂತಂದರೆ ದುಡ್ಡು ಪೇ ಆಯ್ತು ತಕ್ಷಣ ನಿಮ್ಗೆ ರಿಸಿಪ್ಟ್ ಬರುತ್ತೆ. ಈ ಒಂದು ರಿಸಿಪ್ಟ್ ಏನು ಮಾಡ್ಕೋರಿ, ಒಂದು ಎಲ್ಲಾದರೂ ಒಂದು ಸ್ಕ್ರೀನ್ಶಾಟ್ ಹೊಡಿರ್ಕೋರಿ. ಫಾರ್ ಎಕ್ಸಾಂಪಲ್ ನಾನು ನಿಮಗೋಸ್ಕರ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಂಡಿದ್ದೀನಿ, ಯಾಕಂದರೆ ಇದು ಬೇಕು. ಇವಾಗ ಏನು ಮಾಡ್ಕೋಬೇಕಪ್ಪ ಅಂತಂದರೆ ಈ ಡೌನ್ಲೋಡ್ ರಿಸಿಪ್ಟ್ ಆದ್ರೂ ಕೊಡ್ಬೋದು. ಬೇಕಾದ್ರೆ ನೀವು ಪ್ರಿಂಟ್ ಅಂತ ಕಾಣಿಸ್ತಿದೆ, ಪ್ರಿಂಟ್ ಅಥವಾ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಅಂತ ಕಾಣಿಸ್ತಿದೆ, ಕ್ಲಿಕ್ ಮಾಡ್ಕೋರಿ, ಬಿಟ್ಟಾಕ್ರಿ. ಓಕೆ ಜಸ್ಟ್ ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಂಡಿರ್ತಾರೆ. ಈ ರೀತಿ ಯಾರು ಬರ್ತದೆ, ನೀವು ತಿರ್ಗಾ ಏನಂತಂದ್ರೆ ವಾಪಸ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಹಿಡ್ಕೊಂಡು ಇನ್ನೊಂದು ಟೈಮ್ ಲಾಗಿನ್ ಆಗಬೇಕು. ಓಕೆ ನಾನು ಇನ್ನೊಂದು ಟೈಮ್ ಲಾಗಿನ್ ಆಗಿ ತೋರಿಸ್ತೀನಿ ನಿಮಗೆ. ಓಕೆ ಬರ್ತಿದ್ದೀನಿ, ಮತ್ತೆ KA ವೆಬ್ಸೈಟ್ಗೆ ಹೋಗ್ತೀನಿ. ಅದಕ್ಕೆ ಏನು ಮಾಡ್ತೀನಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊತೀನಿ, UGCET 2025 ಹೋಗ್ತೀನಿ ಆ್ಯಂಡ್ ಪ್ರವೇಶ ಅಂತ ಕಾಣಿಸ್ತಿದೆ ಹೋಗ್ತೀನಿ. ಇವಾಗ ದುಡ್ಡು ಪೇ ಮಾಡಿದ್ದೀನಿ. ಇನ್ನೊಂದು ಟೈಮ್ ಏನು ಮಾಡ್ತೀನಿ, ನಾನು ಸೇಮ್ ಅದೇ ರೀತಿಯಾಗಿ ಪ್ರೊಸೆಸ್ ಮಾಡ್ಕೊತೀನಿ. ಓಕೆ ತಿರ್ಗಾ ನಾನು ಏನು ಮಾಡಿದೆ, ವಾಪಸ್ ಅಪ್ಲಿಕೇಶನ್ ನಂಬರು CET ನಂಬರು ಮತ್ತೆ ಎಲ್ಲನೂ ಕೂಡ ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಅಂದರೆ ಸೆಂಡ್ OTP ಕೊಟ್ಟು ವಾಪಸ್ OTP ಬಂದಿರತಕ್ಕಂಥದ್ದು ವೆರಿಫೈ OTP ಹಾಕ್ಕೊಂತಿದ್ದೀನಿ. ಇವಾಗ ಡೈರೆಕ್ಟ್ ಏನಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕಾಣಿಸ್ತಿದೆ ಓಕೆ ಅಂತ ಕೊಡಗೋರಿ. ಈಗ ನೋಡಿ, ಈಗ ಪೇ ಆನ್ಲೈನ್ ಅಂತ ಕೊಟ್ಟಿದೆ, ಅದು ಹೋಗಿದೆ. ಯಾಕಂದರೆ ಈ ದುಡ್ಡು ಪೇ ಮಾಡಿದ್ದೀನಿ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಈ 4 ಪೇಜಲ್ಲಿ ನಿಮ್ಮ ಕೆಲಸ ಇರೋದು ಏನಂತಂದರೆ ಈಗ ಸದ್ಯಕ್ಕೆ ಇಲ್ಲಿ ಈಗ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಮುಂದೆ ಮಾಕ್ ಅಲಾಟ್ಮೆಂಟ್ ಎಲ್ಲನೂ ಕೂಡ ಇಲ್ಲಿ ಅಲಾಟ್ಮೆಂಟಲ್ಲಿ ಪೇಜಲ್ಲಿ ಕಾಣಿಸ್ತಿರ್ತದೆ. ನೆಕ್ಸ್ಟ್ ನಿಮ್ಮ ಕೇಜ್ ಯಾವುದಾದ್ರೂ ಕಾಲೇಜ್ ಸಿಕ್ಕಾದ ತಕ್ಷಣ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಕೊಡೋದು. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಲಿಕ್ಕೆ, ಚಾಲನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕ್ಕೆ, ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಳ್ಳೋಕ್ಕೆ ಅಡ್ಮಿಷನ್ ಎಲ್ಲ ಆಗ್ತದೆ. ಇದು ಏನು ಕೂಡ ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಅದು ಅಕೌಂಟ್ ಸೆಟ್ಟಿಂಗ್ ಎಷ್ಟೇ ಇರ್ತದೆ, ಏನು ಕೂಡ ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಈಗ ಇದು ನಿಮ್ಮ ಕೆಲಸ. ಅದರಲ್ಲೂ ಕೂಡ ಮೇನ್ ಆಗಿರೋದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ. ಈಗ ಯಾವುದೇ ರೀತಿ ಕೆಲಸಕ್ಕೆ ಬರಲ್ಲ. ಓಕೆ ಮುಂದೆ ಬರ್ತದೆ, ಇದು ಇಂಪಾರ್ಟೆಂಟ್ ಎಲ್ಲನೂ ಕೂಡ. ಈಗ ಸದ್ಯಕ್ಕೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈಗ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತದೆ. ಓಕೆ ಟಿಲ್ 18ನೇ ತಾರೀಕು ಅಂತ ಇನ್ನೂ ಕೂಡ ತೋರಿಸ್ತಿದೆ. ಸೊ ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಆದರೂ ಆಗ್ಬೋದು. ಯಾಕಂದರೆ ಈಗ ತಾನೇ ಕೆಲವೊಂದಿಷ್ಟು ಕೋರ್ಸಸ್ ಆ್ಯಡ್ ಆಗಿದಾವೆ, ಇನ್ನೂ ಕೂಡ ಕೆಲವೊಂದಿಷ್ಟು ಕೋರ್ಸ್ ಆ್ಯಡ್ ಆಗಿಲ್ಲ. ಓಕೆ ಲೈಕ್ ಈಗ ಇಲ್ಲಿ ಟಿಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಯ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪೇಜ್ ಸದ್ಯಕ್ಕೆ ಓಪನ್ ಆಗ್ತದೆ. ಓಕೆ ನಾನು ಈಗ ಸದ್ಯಕ್ಕೆ ಓಪನ್ ಮಾಡಿ ತೋರಿಸ್ತೀನಿ. ಓಕೆ ಈ ರೀತಿಯಾಗಿದೆ. ನೀವು ಯಾವ ಕೋರ್ಸ್ ಮಾಡಬೇಕಂತ ಇದ್ರು ಎಲ್ಲ ಕೋರ್ಸಸ್ ಕೂಡ ಮಾಡ್ಬೋದು. ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ, BS ನರ್ಸಿಂಗ್ ಮಾತ್ರ ಮಾಡ್ತಿದ್ದೀನಿ. ಸೊ ಹಂಗಾಗಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ, ಯಾಕಂದರೆ ಇನ್ಮೇಲೆ ಆಪ್ಷನ್ ಎಂಟ್ರಿ ರಿಯಲ್ ಸ್ಟಾರ್ಟ್ ಆಗೋದು. ಓಕೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ ಈಗ ಎಲ್ಲವೂ ಕೂಡ ಕೋರ್ಸಸ್ ಇದ್ದಾವೆ. ಓಕೆ ಈಗ ಅಗ್ರಿ ಈಗ ಎಲ್ಲನೂ ಕೂಡ ಸಪ್ರೇಟ್, ಜನರಲ್ ಕೂಡ ಬೇರೆ ಆಗಿದೆ, ಪ್ರಾಕ್ಟಿಕಲ್ ಸಪ್ರೇಟ್ ಆಗಿ ಬಂದಿದೆ. ನೀವು ಇದನ್ನೆಲ್ಲನೂ ಬಿಟ್ಟು ಹಾಕಿ ನಿಮ್ಗೆ BS ನರ್ಸಿಂಗ್ ಓನ್ಲಿ ಬೇಕು ಸದ್ಯಕ್ಕೆ. ಈಗ ಹಂಗಾದ್ರೆ BS ನರ್ಸಿಂಗ್ ಕ್ಲಿಕ್ ಮಾಡ್ಕೊತೀನಿ. ಓಕೆ ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊತೀನಿ. ನರ್ಸಿಂಗ್ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಲೋಡ್ ಆಗಿಬಿಟ್ಟು ನಿಮಗೆ ಓಪನ್ ಆಗ್ತದೆ. ಓಕೆ ಈ ರೀತಿ ಓಪನ್ ಆಗ್ತದೆ. ಅದಾದ ತಕ್ಷಣ ಏನು ಮಾಡಬೇಕು, ನಿಮಗೆ ಈಗ ಇಲ್ಲಿ ನೋಡಿ ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊರಿ. ಕಾಲೇಜ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಕಾಲೇಜ್ ಲಿಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಮೇನ್ ಆಗಿ ಒಂದು ಪಾಯಿಂಟ್ ಹೇಳಬೇಕು, ಅದನ್ನು ವೇಟ್ ಮಾಡಿ. ಓಕೆ ಇಲ್ಲಿ ಕಾಲೇಜ್ ಸೆಲೆಕ್ಟ್ ಆದ ತಕ್ಷಣ ಇಲ್ಲಿ ಮತ್ತೆ ಏನು ಮಾಡಿರಿ ಅಂತಂದರೆ
ಕೋರ್ಸ್ ಅಂತ ಇದೆ ನೋಡಿ, ಕೋರ್ಸ್ ಸೆಲೆಕ್ಟ್ ಮಾಡ್ಕೊರಿ. ಯಾಕೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊರಿ ಅಂತ ಹೇಳ್ತೀನಿ ಅಂತಂದರೆ ವೇಟ್ ಯಾಕೆಂತಂದರೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇನಾಗಿ 2 ಇರ್ತವೆ ನೋಡಿ, ಮೇನಾಗಿ 2 ಬರ್ತವೆ. ಇಲ್ಲಿ GP ಅಂತ ಬರ್ತವೆ. ನಮ್ಮ ಒಂದು ಚಾನಲ್ ನೋಡೋರಿಗೆ ಎಲ್ಲರೂ ಕೂಡ ಹೇಳ್ತೀನಿ ನೋಡಿ, GG ಮಾತ್ರ ಸೆಲೆಕ್ಟ್ ಮಾಡ್ಕೊರಿ, GP ಬೇಡ. ನಾನು ಏಕೆ GG ಮಾತ್ರ ಹೇಳ್ತೇನೆ ಅಂತಂದರೆ GP ಮಾಡ್ಕೊಂಡ್ರೆ ಇದು ಮ್ಯಾನೇಜ್ಮೆಂಟ್ ಸೀಟ್ ಆಗುತ್ತದ, ಇದಾದರೆ ಪ್ರೈವೇಟ್ ಸೀಟ್ ಆಗ್ತದೆ. ಇದು 1 ಲಕ್ಷಕ್ಕಿಂತ ಮೇಲೆ ಬರುವಂಥ ಫೀಸ್. GG ಮಾತ್ರ ಸೆಲೆಕ್ಟ್ ಮಾಡ್ಕೊರಿ. ನಾನು ನೋಡಿ ಈಗ ಏನು ಮಾಡಿದೆ, ಬೈ ಮಿಸ್ಟೇಕಾಗಿ ಏನು ಮಾಡಿದೆ, ಕ್ಲಿಕ್ ಮಾಡ್ಕೊಂಡು GP ಮಾಡ್ಕೊಂಡೆ. ಇನ್ ಕೇಸ್ ನೀವು ಹಿಂಗೆ ಮಾಡ್ಕೊಂಡು ಏನಾರು ಆಪ್ಷನ್ ಎಂಟ್ರಿ ಮಾಡಿದ್ರೆ ಏನಾಗ್ತದೆ, ದುಡ್ಡು 1 ಲಕ್ಷ ಮೇಲೆ ಕಟ್ತೀರ. ಸೊ ಹಂಗಾಗಿ GG ಮಾತ್ರ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಕಾಲೇಜಸ್ GG ಮಾತ್ರ ಶೋ ಆಗ್ತಾ ಹೋಗ್ತವೆ. ಲೈಕ್ ನೋಡ್ತಾ ಇರ್ಬೋದು, GG ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲನೂ ಕೂಡ GG ಕೋರ್ಸಸ್ ಬರ್ತಿದ್ದಾವೆ. ಸೊ ನಾನು ಈಗ ಪ್ರಿಯಾರಿಟಿ ಯಾವ ರೀತಿ ಕೊಡ್ತೀನಿ, ಈಗ ವಿಕ್ಟೋರಿಯಾ ಕಾಲೇಜ್ ಇದೆ. ಸೊ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಜಸ್ಟ್ 1 ನಂಬರ್ ಕೊಡ್ತೀನಿ. ಓಕೆ, 1 ನಂಬರ್ ಕೊಡ್ತಿದ್ದೀನಿ. ಜಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಈಗ ನೋಡಿ ಸ್ಟಾರ್ಟಿಂಗು 1 to ಓಕೆ, ಇಲ್ಲಿ ನೋಡಿ G ಅಂತ ಕೊಟ್ಬಿಟ್ಟು ಗೌರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅಪ್ ಟು ಎಲ್ಲಿವರೆಗೂ ಇದ್ದಾವೆ, ವೇಟ್ ಎಲ್ಲಿವರೆಗೂ ಸ್ವಲ್ಪ ಗೌರ್ಮೆಂಟ್ ಕಾಲೇಜ್ ಇದ್ದಾವೆ. ಸ್ವಲ್ಪ ಹಂಗೆ ಸ್ಕ್ರಾಲ್ ಮಾಡ್ತಾ ಹೋದಾಗ ಅಪ್ ಟು ನೋಡಿ 32ವರೆಗೂ ಕೂಡ ಗೌರ್ಮೆಂಟ್ ಕಾಲೇಜಸ್ ಸಿಗ್ತಾ ಇದ್ದಾವೆ. ಓಕೆ, 32 ಆಗಿದ್ದಾವೆ. 30 ಅಂತ ಹೇಳ್ತಿದ್ದೆ ನಾನು ನಿಮ್ಗೆ ಯಾವಾಗಲೂ ಕೂಡ. ಇನ್ನೂ ಕೂಡ 2 ಕಾಲೇಜಸ್ ಇದ್ದಾವೆ, ಆ್ಯಡ್ ಮಾಡ್ಕೊರಿ 32. ಓಕೆ, ಸೊ 32 ನಿಮ್ಗೆ ಏನಂತಂದರೆ ಗೌರ್ಮೆಂಟ್ ಕಾಲೇಜ್ ಸಿಗ್ತಾ ಇದ್ದಾವೆ. ಸೊ ಹಂಗಾಗಿ ಈಗ ಮೇನಾಗಿ ಈ ಒಂದು ಪೇಜ್ ನೀವು ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ಈ ಒಂದು ಪೇಜ್ ಎಲ್ಲರೂ ಕೂಡ ಅಪ್ಡೇಟ್ ಆದ ತಕ್ಷಣ ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸ್ ಅನ್ನು ಇದರಲ್ಲಿ ಬರ್ತಾವೆ. ಈಗ ಲೈಕ್ ಎಕ್ಸಾಂಪಲ್ ನಾನೀಗ ನಿಮ್ಗೆ ಏನು ಮಾಡಿದೆ, ಈಗ ವಿಕ್ಟೋರಿಯಾ ಕಾಲೇಜ್ 1 ಆಪ್ಷನ್ ಕೊಟ್ಟಿದ್ದೆ, ಅಂದರೆ 1 ಕೊಟ್ಟಿದ್ದೀನಿ. ಈಗ ಕಿಮ್ಸ್ ಹುಬ್ಳಿ ಏನು ಮಾಡ್ತೀನಿ, 2 ಕೊಡ್ತೀನಿ. ಓಕೆ, ಎವ್ರಿ 2 to 3 minutes. ಓಕೆ, ಹುಬ್ಳಿ 2 ಕೊಟ್ಟಿದ್ದೀನಿ. ಅದಾದ ತಕ್ಷಣ ಬೆಳಗಾಂ ಬೇಡ ನನಗೆ, ನಾನು ಕಿಡ್ವೈ ಏನು ಮಾಡ್ತೀನಿ 3 ಕೊಡ್ತೀನಿ. ಲೈಕ್ ಎಕ್ಸಾಂಪಲ್ಗೆ ಹೇಳ್ತಿದ್ದೀನಿ 3 ಕೊಡ್ತಾ ಇದ್ದೀನಿ. ಅದಾದ ತಕ್ಷಣ ನಿಮಗೆ SDSC ಇದು ಕಾಣಿಸ್ತದೆ, ಇದಕ್ಕೆ ಏನು ಮಾಡ್ತೀನಿ ನಾನು 4 ಕೊಡ್ತೀನಿ. ಓಕೆ, ಅದೇ ರೀತಿಯಾಗಿ ಬೇರೆ ಒಂದು ಕಾಲೇಜಸ್ ನೋಡಿದಾಗ ಸ್ವಲ್ಪ ಸದ್ಯಕ್ಕೆ 4 ಸಾಕು ಬ್ರದರ್. ನಾವು ಏನು ಮಾಡೋಣ, ಈಗ ಎವ್ರಿ ಇಲ್ಲಿ ಮೆನ್ಷನ್ ಮಾಡಿದ್ರು, ಪ್ಲೀಸ್ ಕ್ಲಿಕ್ ಆನ್ ದ ಸೇವ್ ಆ್ಯಂಡ್ ಸಬ್ಮಿಟ್ ಬಟನ್ ಎವ್ರಿ 2 minutes. 2 ನಿಮಿಷಕ್ಕೊಮ್ಮೆ ನೀವೇನು ಮಾಡಬೇಕು, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು. ಈಗ 4 ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು, ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕೊಡಬೇಕು. ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕೊಡ್ತಂತಂದ್ರೆ ಏನಪ್ಪ ಆಗ್ತದೆ, ಈ ಟೈಮ್ ನಿಮಗೆ ಈ ಥರ ಎರರ್ ಆಗ್ಬೋದು, ಕೆಲವೊಂದು ಟೈಮ್ ಎರರ್ ಆಗ್ತದೆ, ವಾಪಸ್ ತಿರ್ಗಾ ನೀವು ಲಾಗಿನ್ ಆಗಬೇಕಾಗುತ್ತೆ. ಓಕೆ, ಈ ರೀತಿ ಮಾಡಿದಾಗ ನಿಮ್ಗೆ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ತೊಂದರೆಗಳು ಬರ್ತದವ. ಮೀನ್ಸ್ ಏನಂತಂದರೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರಲ್ಲ. ಸೊ ಏನು ಮಾಡಿ ಅಂತಂದರೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನೊಂದು ಟೈಮ್ ಏನು ಮಾಡಿ ನರ್ಸಿಂಗ್ನ ಸೆಲೆಕ್ಟ್ ಮಾಡ್ಕೊತಿದ್ರಲ್ವ, ನರ್ಸಿಂಗ್ ಸೆಲೆಕ್ಟ್ ಮಾಡ್ಕೊರಿ. ನರ್ಸಿಂಗ್ ಸೆಲೆಕ್ಟ್ ಆದ ನಂತರ ಏನಂತಂದರೆ ನಿಮಗೆ 2 ರೀತಿಯಾಗಿ ಸೆಲೆಕ್ಟ್ ಆಪ್ಷನ್ಸ್ ಬರ್ತದೆ. ಅಂತಂದರೆ ಕಾಲೇಜ್ ಕೋರ್ಸ್ ಅಂತ 2 ಇರ್ತದೆ ನೋಡಿ. ಇಲ್ಲಿ ಏನು ಮಾಡ್ಕೊರಿ, ಕಾಲೇಜ್ ಮಾತ್ರ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಕಾಲೇಜ್ ಮಾತ್ರ ಸೆಲೆಕ್ಟ್ ಮಾಡ್ಕೊರಿ. ನೀವು ಕೋರ್ಸ್ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋತಂದ್ರೆ ಇವಾಗ ಸ್ವಲ್ಪ ಟೈಮ್ ಹಿಡಿತದೆ. ಸೊ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ಭಾಳಷ್ಟು ಟೈಮ್ ಹಿಡಿತೈತೆ, ಅದೊಂದು ಇಟ್ಕೊರಿ. ನಿಮ್ಗೆ ಯಾವುದೆಲ್ಲ ಬೇಕು, ಈ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮಗೆ ಗೌರ್ಮೆಂಟ್ ಕಾಲೇಜ್ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಅಂದರೆ ಓನ್ಲಿ 30 ಇಲ್ಲಿ ಕಾಣಿಸ್ಬೇಕಾದ್ರೆ ನಿಮಗೆ ಕೋರ್ಸಲ್ಲಿ ಹೋಗಿಬಿಟ್ಟು ತೋರಿಸ್ತೀನಿ. ನಿಮಗೆ ಕೋರ್ಸಲ್ಲಿ ಹೋಗಿಬಿಟ್ಟು ಜಸ್ಟ್ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಕೋರ್ಸಲ್ಲಿ ಹೋಗಿಬಿಟ್ಟು ಏನು ಮಾಡಿರಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು GG ಅಂತ ಇದೆ ನೋಡಿ, GG ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ. ಸೊ ಇಲ್ಲಿ ಇಷ್ಟೆಲ್ಲ ಬರ್ತದೆ, ಈ 32 ಸ್ಟಾರ್ಟಿಂಗ್ ಇಲ್ಲಿವರೆಗೂ 32ವರೆಗೂ ಏನಿದೆ ನೋಡಿ, ಆ ಕೋಡ್ನ ಒಂದು ಟೈಮು ಬರೆದಿಟ್ಕೋರಿ. ಓಕೆ, ಕೋಡ್ ಯಾಕೆ ಬರೆದಿಟ್ಕೋರಿ ಅಂತಂದರೆ ಈಗ ಇದೇ ಕೋಡನ್ನು ನೀವು ಏನು ಮಾಡಿರಿ, ಸ್ಟಾರ್ಟಿಂಗ್ ಆಪ್ಷನ್ ಎಂಟ್ರಿ ಮಾಡಬೇಕು. ಮೀನ್ಸ್ ಏನಂತಂದರೆ ವಾಪಸ್ ನಾನು ಕಾಲೇಜಿಗೆ ಕ್ಲಿಕ್ ಮಾಡ್ಕೊತೀನಿ. ಕಾಲೇಜ್ನ ಕ್ಲಿಕ್ ಮಾಡಿಕೊಂಡು ವಾಪಸ್ ಈಗ ಕ್ಲಿಕ್ ಮಾಡ್ಕೊಂಡು ನಾನು ಮೊದಲೇ ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತಂದರೆ ಈಗ ವಿಕ್ಟೋರಿಯಾ ಕೊಡ್ಕೊತೀನಿ. ಓಕೆ, ವಿಕ್ಟೋರಿಯಾ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 1. ಓಕೆ, ಈ ಪ್ರಿಯಾರಿಟಿ ನನಗೆ 1 ವಿಕ್ಟೋರಿಯಾ 1 ಇದೆ. ಸೊ ಏನು ಮಾಡ್ತೀನಿ, 1 ಕೊಟ್ಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ಒಂದೊಂದಾಗೆ ಕೊಡಬೇಕಾಗ್ತದೆ, ಯಾಕಂದರೆ ಸ್ವಲ್ಪ ಸರ್ವರ್ ಸ್ವಲ್ಪ ಡೌನ್ ಇದೆ. ಓಕೆ, ಸೊ ಯಾಕಂದರೆ ಈಗ ಇನ್ನೂ ಕೋರ್ಸ್ ಎರಡಲ್ಲಿ GP ಮಾಡ್ಕೊಂಡ್ರೆ ಬರ್ತಾ ಇಲ್ಲ. ಸೊ ನೀವು ಏನು ಮಾಡ್ಕೊರಿ, ಓನ್ಲಿ ಒಂದೊಂದಾಗಿ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಮೀನ್ಸ್ 1 ಮುಗಿತು, ವಿಕ್ಟೋರಿಯಾ ಮುಗೀತು. ನೆಕ್ಸ್ಟ್ ನಾನು ಹಂಗೆ ಹೋಗ್ತೀನಿ. ಈಗ ಎಲ್ಲನೂ ಕೂಡ ಪ್ರೈವೇಟ್ ಕಾಣಿಸ್ತಿದ್ದೆ ಸದ್ಯಕ್ಕೆ, ನಾನು ಗೌರ್ಮೆಂಟ್ ನೋಡ್ತೀನಿ. ಆಯಿತಾ, ಓಕೆ, ನಾನು 2ನೇ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ. ನಾನು ಏನು ಮಾಡ್ತೀನಿ ಅಂತ ಕಿಮ್ಸ್ ಕೊಡ್ತಾ ಇದ್ದೀನಿ. ಅಂದರೆ ನಾನು ಸರ್ಚಿಂಗ್ ಆಪ್ಷನ್ ಕೂಡ ಇದೆ, ಸರ್ಚಿಂಗ್ ಕೂಡ ಮಾಡ್ಕೋಬೋದು. ಇಲ್ಲಿ GG ಅಂತ ಇದೆ, GG ಏನು ಮಾಡ್ತೀನಿ 2 ಕೊಡ್ತೀನಿ ಆಪ್ಷನ್. ಏನು ಮಾಡ್ತೀನಿ, ಅದೇ ಕೆಳಗೆ ರಿಪೀಟ್ ಹೋಗಿಬಿಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ಯಾವಾಗ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಹೋಗ್ತಿರೋ ಆಪ್ಷನ್ಸ್ಗಳನ್ನು ನೀವು ಆಟೋಮೆಟಿಕ್ಲಿ 2ನೇ ಬಾಕ್ಸ್, ಓಕೆ ಇದು 1ನೇ ಬಾಕ್ಸ್, ಇದು 2ನೇ ಬಾಕ್ಸಲ್ಲಿ ಏನಾಗ್ತದೆ ಅಂತಂದರೆ ಅಪ್ಡೇಟ್ ಆಗ್ತಾ ಹೋಗ್ತದೆ. ಇಲ್ಲಿ ನೋಡ್ತಿರ್ಬೋದು, ನಾನು 1ನೇ ಆಪ್ಷನ್ಸ್ ಏನಿದೆ ಇಲ್ಲಿ ಕಾಣಿಸಿದೆ. 1ನೇದು ವಿಕ್ಟೋರಿಯಾ ಇದೆ, 2ನೇದು ಕಿಮ್ಸ್ ಇದೆ ಹುಬ್ಳಿ. ಓಕೆ, ನಾನು 3ನೇ ಆಪ್ಷನ್ ಏನು ಮಾಡ್ಬೇಕಂತಂದರೆ ನಾನೀಗ ಲೈಕ್ ಎಕ್ಸಾಂಪಲ್ ನಾನು ಕಿಡ್ವೈ ಕೊಡಬೇಕು. ಕಿಡ್ವೈ ಅಂತ ಸರ್ಚ್ ಮಾಡ್ತಿದ್ದೀನಿ. ಓಕೆ, ಕಿಡ್ವೈ ಅಂತ ಸರ್ಚ್ ಮಾಡ್ತಿದ್ದೀನಿ. ಜಸ್ಟ್ ನಾನು ಆಟೋಮೆಟಿಕ್ಲಿ ಅಂತಂದ್ರೆ ಕಿಡ್ವೈ ಕಾಲೇಜ್ ಬಂತು, ಇಲ್ಲಿ ಕಾಣಿಸ್ತೀನಿ ಕಿಡ್ವೈ ಕಾಲೇಜ್ ಬರ್ತಿದೆ. ಇದಕ್ಕೆ ಏನು ಮಾಡ್ತೀನಿ, ನಾನು ಆಪ್ಷನ್ಸ್ 3ನ ಕೊಡ್ತೀನಿ. ಓಕೆ, ಇದೇ ರೀತಿಯಾಗಿ 3 ಕೊಟ್ಟು ಏನು ಮಾಡ್ತೀನಿ, ನಾನು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ಇದೇ ರೀತಿಯಾಗಿ ಈಗ ಸದ್ಯಕ್ಕೆ GG ಮೊದಲು ಏನು ಮಾಡ್ತೀನಿ 32 ಹಾಕ್ಕೊಂಬರ್ತೀನಿ. ಈಗ ಹಾಕ್ಕೊಂಬಂದು ನಿಮ್ಗೆ ವಾಪಸ್ ತೋರಿಸ್ತೀನಿ. ಆಯಿತಾ, ವೇಟ್ ಮಾಡಿ. ಓಕೆ, ನಾನು ಎಕ್ಸಾಂಪಲಿಗೆ ಇವಾಗ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಈಗ 2ನೇ ಬಾಕ್ಸ್ ನೋಡಿ, ಅಂದರೆ ಈ ಗ್ರೀನ್ ಬಾಕ್ಸ್ ಏನು ಕಾಣಿಸ್ತಿದೆ, ಇದ್ರ ಕೆಳಗಡೆ ನೋಡಿ. ನಾನು ಎಕ್ಸಾಂಪಲ್ಗೋಸ್ಕರ ಈಗೊಂದು ಎಷ್ಟು ನಿಮ್ಗೆ ತೋರಿಸಲಿಕ್ಕೆ 9 ತಗೊಂಡಿದ್ದೀನಿ. ಅಪ್ ಟು ನಾನು 32 ಕೂಡ. ಓಕೆ, 32 ಕೂಡ ಏನು ಮಾಡ್ತೀನಿ, ನಾನು ಗೌರ್ಮೆಂಟ್ ಕಾಲೇಜ್ ಹಾಕ್ಕೊತೀನಿ. ಓಕೆ, 32 ಆದ ನಂತರ ಏನು ಮಾಡ್ತೀನಿ, ನಾನು ಪ್ರಿಯಾರಿಟಿ ಏನಾಗ್ತದೆ ಪ್ರೈವೇಟ್ ಕಾಲೇಜ್ ಆಗ್ತದೆ. ಲೈಕ್ ಎಕ್ಸಾಂಪಲ್ ಈಗ ನಾನು ಹೇಳ್ಬೇಕಂತಂದರೆ ಈಗ ನಾನು ಪ್ರೈವೇಟ್ ಕಾಲೇಜ್ ಕೊಡ್ತೀನಪ್ಪ ಅಂದರೆ ಈಗ 32 ಹಾಕೊಂಡ್ಬಿಟ್ಟಿದ್ದೀನಿ. 33ನೇದು ಕೊಡ್ಬೇಕನ್ನಕ್ಕೆ ಏನು ಮಾಡ್ತೀನಿ, ನಾನು SDM ಅಂತ ಕೊಡ್ಕೊತಿದ್ದೀನಿ. ಓಕೆ, ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಪ್ರೈವೇಟ್ ಕಾಲೇಜ್ ಆಡ್ ಮಾಡುವಾಗ ನಿಮಗೆ GG GP 2 ಕೂಡ ಬರ್ತದೆ. ಪ್ಲೀಸ್ ಏನು ಮಾಡಿ, GG ಮಾತ್ರ ಸೆಲೆಕ್ಟ್
ಮಾಡ್ಕೊರಿ. ಯಾಕೆ ಜಿ ಮಾಡ್ಕೊರಿ ಅಂತ ಹೇಳ್ತೇನೆ ಅಂತಂದರೆ ಜಿ ಮಾತ್ರ ಆಗ್ತಂದ್ರೆ ಫೀಸ್ ಕಡಿಮೆ ಆಗ್ತದೆ. ಜಿ ಬಿ ಮಾಡ್ಕೊಂಡ್ರೆ 1 ಲಕ್ಷ ಮೇಲೆ ಆಗ್ತದೆ. ಓಕೆ, ನಾನು ನಿಮ್ಮ ಎಕ್ಸಾಂಪಲ್ ತೋರಿಸ್ಲಿಕ್ಕೋಸ್ಕರ ನಿಮ್ಗೆ ಏನು ಮಾಡಿದ್ದೀನಿ, ಈಗ 32 ಹಾಕೊಂಡಿದ್ರೆ 33 ಹಾಕೊಂತಿದ್ದೆ. ಈಗ ನಾನು ಈಗ ಏನು ಮಾಡಿದ್ದೀನಿ, ನಿಮ್ಗೆ ಎಕ್ಸಾಂಪಲ್ಗೋಸ್ಕರ ಈಗ 9 ಇಲ್ಲಿ ಆಳೆ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಪ್ರಿಯಾರಿಟಿ 10 ಕೊಡ್ತಾ ಇದ್ದೀನಿ. ಅಂದರೆ ನಾನು 32 ಹಾಕ್ಕೊಂತೀನಿ, ನಿಮ್ಗೆ ಎಕ್ಸಾಂಪಲ್ ತೋರಿಸಲಿಕ್ಕೆ 9 ಹಾಕೊಂಡಿದ್ದೀನಿ, ಈಗ 10 ಕೊಡ್ತೀನಿ. ಅಂದರೆ ಇಲ್ಲಿ ನನ್ನ ಪ್ರಿಯಾರಿಟಿ ಅಷ್ಟು ನಿಮಗೆ ತೋರಿಸ್ಲಾರೆ ಡೈರೆಕ್ಟ್ ಮಾಡ್ತಿದ್ದಾರೆ. 32 ಹಾಕೊಂತಿದ್ದೆ, 33 ಇದನ್ನ ಹಾಕೊಂತಿದ್ದೆ. ಓಕೆ, 10 ಏನು ನೋಡಿ ಅದನ್ನು ಕೂಡ ಏನು ಮಾಡಿದ್ದೀನಿ, ಜಿ ಮಾತ್ರ ಕೊಟ್ಟಿದ್ದೀನಿ, ಜಿ ಪಿ ಕೊಟ್ಟಿಲ್ಲ. ಜಿ ಮಾತ್ರ ಕೊಟ್ಟಿರಿ. ಇಲ್ಲಿ ನೋಡಿ 10,000 ಇದೆ, 1 ಲಕ್ಷ ಇದೆ ಫೀಸ್. ಸೊ ಹಂಗಾಗಿ ನೋಡಿಕೊಂಡು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. ಓಕೆ, ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತಾ ಇರಬೇಕು, ಒಂದೊಂದು ಕಾಲೇಜಿಗೆ ಕೊಡಬೇಕು. ಸೊ ಆ್ಯಕ್ಚುಲಿ ಏನಂತಂದ್ರೆ ನಮ್ಮಲ್ಲಿ ಕೋರ್ಸಲ್ಲಿ ಹೋಯ್ತಂದ್ರೆ ನಿಮ್ಮ ಎಲ್ಲ ಕಾಲೇಜಸ್ ಲಿಸ್ಟ್ ತೋರ್ತವೆ, ಬಟ್ ಅಲ್ಲಿ ಯಾರು ಸಿಕ್ಕಾಪಟ್ಟೆ ಬರ್ತದೆ, ಆ ರೀತಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಓಕೆ, ಈ ಲೈಕ್ ಎಕ್ಸಾಂಪಲ್ ಹುಡುಗರು ಏನಂತಂದ್ರೆ ಈಗ ಹುಡುಗರು ಏನು ಮಾಡ್ಬೋದು, ಪ್ರಿಯಾರಿಟಿ ಚೇಂಜ್ ಮಾಡೋದು ಯಾವ ರೀತಿ ಬರ್ತಾರೆ. ಈಗ ನಾನು ಈಗ ಏನಪ್ಪ ಅಂದ್ರೆ ಈಗ ಈ ಕಿಮ್ಸ್ ಪೋಸ್ಟ್ ಕೊಡ್ಬೇಕು ಬರ್ತಾರೆ, ಇದನ್ನು ಸೆಕೆಂಡ್ ಕೊಡ್ಬೇಕಂತಂದರೆ ಇದನ್ನು ಬ್ಯಾಕ್ 0 ಅಂದರೆ ಇದನ್ನು 2 ಕೊಡಿ, ಲೈಕ್ ಇದನ್ನು 1 ಕೊಡಿ. ಈಗ ಏನಾಗುತ್ತೆ ನೋಡಿ, ಬೇಕಾದರೆ 1 ಕೊಡ್ತೀನಿ. ಇದನ್ನು ಪ್ರಿಯಾರಿಟಿ ಯಾವ ಚೇಂಜ್ ಆಗ್ತದೆ, ಲೈಕ್ ಇದು ಆಟೋಮೆಟಿಕ್ಲಿ ಏನಾಗಬೇಕು, ಇದು 1 ಆಗಬೇಕು. ಇದು ಏನಿದೆ 2 ಆಗಬೇಕು. ಇಲ್ಲಿ ಕೊಟ್ಟಿದ್ದೀನಿ, ಏನು ಮಾಡ್ತೀನಿ, ಅಪ್ಡೇಟ್ ಅಂತ ಇಲ್ಲಿ ಕಾಣಿಸ್ತಿದೆ ನೋಡಿ, ಅಪ್ಡೇಟ್ ಅಂತ ಕೊಡಬೇಕು. ಓಕೆ, ಅಪ್ಡೇಟ್ ಅಂತ ಕೊಟ್ಟ ಆದ ನಂತರ ಸ್ವಲ್ಪ ಲೋಡ್ ಆಗಿಬಿಟ್ಟು ಏನಂತಂದರೆ ಅಪ್ಡೇಟ್ ಆಗ್ತದೆ. ಅಪ್ಡೇಟ್ ಆಗಿದ್ಮೇಲೆ ಚೇಂಜ್ ಆಗುತ್ತೆ. ಓಕೆ, ಯಾವ ರೀತಿ ಚೇಂಜ್ ಆಗಿದೆ ನಿಮ್ಗೆ ತೋರಿಸ್ತೀನಿ, ಕಂಪ್ಲೀಟಾಗಿ ನೋಡಿ. ಓಕೆ, ಈಗ ನೋಡಿ ಆಟೋಮೆಟಿಕ್ ಏನಾಗಿದೆ, ಇಲ್ಲಿ ಹುಬ್ಳಿ ಏನಾಗಿದೆ ಫಸ್ಟ್ ಆಗಿದೆ ಆ್ಯಂಡ್ ವಿಕ್ಟೋರಿಯಾ ಸೆಕೆಂಡ್ ಆಗಿದೆ. ಅದೇ ರೀತಿ ನೀವು ಕೆಳಗಡೆ ಕೂಡ ಪ್ರಿಯಾರಿಟಿ ಚೇಂಜ್ ಮಾಡ್ಕೊತೀರಿ ಅಂತಂದರೆ ಮಾಡ್ಕೋಬೋದು. ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಂತಂದರೆ ಓಕೆ, ಇಲ್ಲಿ ವೇಟ್ ಇದು 10ನೇ ಕಾಲೇಜ್ ಇದೆ, ಇದು 9 ಇದೆ, ಇದು 8 ಇದೆ. ಸೊ ಈಗ ಏನು ಮಾಡ್ತೀನಿ, ನನಗೆ ಇದು 8ನೇ ಕಾಲೇಜ್, ಇದು ನಮ್ಗೆ 10ನೇ ಕಾಲೇಜ್ ಬೇಡಪ್ಪ, ನಾನು ಗೌರ್ಮೆಂಟ್ ಅಷ್ಟು ಹಾಕೋತಿದ್ದೀನಿ, ಮೊದಲು ಪ್ರೈವೇಟ್ ಬೇಡ ಅಂತಂದರೆ ಇದನ್ನು 0 ಕೊಟ್ಬಿಟ್ಟು, ಓಕೆ, ಆ ಪ್ರಿಯಾರಿಟಿ ಅದರೊಳಗಿರೋದು ಬೇಡ ಅಂತಂದರೆ ಏನು ಮಾಡ್ಬೋದು, ನೀವು 0 ಕೊಟ್ಟು ಅಪ್ಡೇಟ್ ಮಾಡಬೇಕಾಗ್ತದೆ. ಓಕೆ, ಅಪ್ಡೇಟ್ ಕೊಟ್ಟ ತಕ್ಷಣ ಈ ರೀತಿ ಅಂದರೆ ಆಪ್ಷನ್ಸ್ ಅಪ್ಡೇಟೆಡ್ ಅಂತ ಬರ್ತದೆ. ಸೊ ಕೆಳಗಡೆ ನೋಡ್ತಾ ಇರ್ಬೋದು 10ನೇ ಕಾಲೇಜ್ ಏನಿತ್ತು ನಮ್ಮದು ಅದು ಹೋಗಿದೆ. ಸೊ ನೀವು ಏನು ಮಾಡಿ ಅಂತಂದರೆ ಜಾಸ್ತಿ ಕಾಲೇಜಸ್ನ ಹ್ಯಾಡ್ ಮಾಡ್ಲಿಕ್ಕೆ ಹೋಗಿ. ಓಕೆ, ನೀವು ಭಾಳಷ್ಟು ಸುಮಾರು ಕಾಲೇಜಸ್ ಕೊಟ್ಬಿಡೋದ್ರೆ ಇಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಎಲ್ಲನೂ ಕೂಡ ಆದ ನಂತರ ಓಕೆ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದಿರಪ್ಪ ಅಂತಂದರೆ ನೀವು ಕೊನೆಗೆ ಇನ್ನೊಂದು ಟೈಮ್ ಬೇಕಾದ್ರೆ ಅಪ್ಡೇಟ್ ಕೊಡಿ. ಓಕೆ, ಇನ್ನೊಂದು ಟೈಮ್ ಬೇಕಾದರೆ ಅಪ್ಡೇಟ್ ಇನ್ನೊಂದು ಟೈಮ್ ಎಲ್ಲನೂ ಕೂಡ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಮುಗಿದಿದೆ ಅಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಅಪ್ಡೇಟ್ ಕೊಡ್ತಂದರೆ ಇಲ್ಲಿಗೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಓಕೆ, ಅಪ್ಡೇಟ್ ಕೊಟ್ಟಿದ್ರೆ ಅಂದರೆ ಇನ್ನೂ ಕೂಡ ಮಾಡ್ಬೋದು. ವಾಪಸ್ ಲಾಗಿನ್ ಆಗಿ ವಾಪಸ್ ತಿರ್ಗಿ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರೆ ಮಾಡ್ಕೋಬೋದು ಅಪ್ ಟು ಲಾಸ್ಟ್ ಡೇಟ್ ಕೊಟ್ಟರೋರ್ಗು. ಸೊ ಅಲ್ಲಿವರೆಗೆ ಏನು ಮಾಡ್ಬೋದು, ನೀವು ಡೌನ್ಲೋಡ್ ಆಪ್ಷನ್ ಎಂಟ್ರಿ ಒಂದು ಟೈಮ್ ಕ್ಲಿಕ್ ಔಟ್ ಮಾಡ್ಕೊಂಡು ನೀವು PDF ಏನು ಮಾಡ್ಬೋದು, ಡೌನ್ ಮಾಡ್ಕೋಬೋದು. ಓಕೆ, PDF ಡೌನ್ ಮಾಡ್ಕೊಂಡು ಏನೆಲ್ಲ ಚೇಂಜಸ್ ಆಗಿದೆ ತೋರಿಸ್ತೀನಿ ನಿಮಗೆ. ನೋಡಿ, ನಿಮ್ಗೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಏನು ಮಾಡಿದ್ದೀನಿ ನಾನು ಅಂತಂದರೆ ಈಗ ಓನ್ಲಿ 9 ಕಾಲೇಜಸ್ ಆ್ಯಡ್ ಮಾಡಿದ್ದೆ. ಆ 9 ಕಾಲೇಜಸ್ ಕೂಡ ಏನು ಕಾಣಿಸ್ತಿದೆ ನೋಡಿ, ಎಲ್ಲನೂ ಕೂಡ ಈಗ ಎಲ್ಲನೂ ಕೂಡ ಜಿ ಇದಾವೆ. ಗೌರ್ಮೆಂಟ್ ಕಾಲೇಜ್, ಓಕೆ, ಗೌರ್ಮೆಂಟ್ ಕಾಲೇಜಲ್ಲಂತೂ ಜಿ ಇರ್ತದೆ. ಪ್ರೈವೇಟ್ ಕಾಲೇಜಲ್ಲಿ ಜಿ ಪಿ 2 ಬರ್ತವೆ. ಜಿ ಮಾತ್ರ ಆ್ಯಡ್ ಮಾಡಿ. ಜಿ ಪಿ ಬೇಕಾದರೆ ಲಾಸ್ಟೇ ಕೊಡ್ರಿ. ಅಂದರೆ ಎಲ್ಲನೂ ಕೂಡ ಕಾಲೇಜಸ್ಸು ಜಿ ಮುಗಿದ ಆದ ನಂತರ ಆಮೇಲೆ ಜಿ ಪಿ ಕೊಡ್ರಿ. ನೀವು ಸ್ಟಾರ್ಟಿಂಗ್ಗೆ ಜಿ ಕೊಟ್ಟರೆ ಅದನ್ನೇ ಅಲಾಟ್ಮೆಂಟ್ ಮಾಡಿಬಿಡ್ತಾರೆ ನಿಮಗೆ. ಓಕೆ, ಸೊ ಜಿ ಕೊಟ್ಟ ಆದ ನಂತರ ಇಲ್ಲ ನಮ್ಗೆ 1 ಲಕ್ಷ ಆದ್ರೂ ಚಿಂತೆಲ್ಲ ಸಿಗಲಿ ಅಂತಂದು ಎಲ್ಲಾದರೂ ಸಿಗಲಿ ಅಂತಂದು ಹಂಗಿತ್ತಂದರೆ ಹಂಗಿದ್ರೆ ಮಾತ್ರ ಲಾಸ್ಟ್ಗೆ ಜಿ ಪಿ ಕೊಡ್ಬೋರಿ. ಓಕೆ, ಇಲ್ಲಿ ನೋಡಿ ನಾನು ಎಕ್ಸಾಂಪಲ್ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂತಂದ್ರೆ ಇಲ್ಲಿ ಇಷ್ಟು. ಓಕೆ, ಇಲ್ಲಿ 10,000 ರೂಪಾಯಿ ಮೊದಲೇ ಯಾವ್ದು ಕೊಡ್ಕೊಂಡಿದ್ದೀನಿ ನಾನು ಕಿಮ್ಸ್. ಓಕೆ, ನಿಮ್ಗೆ ಕಿಮ್ಸ್ ಕೊಟ್ಟಿದ್ದೀನಿ. ಅದಾದ ತಕ್ಷಣ ನಿಮಗೆ ನೋಡಿ ಲೈಕ್ ಎಕ್ಸಾಂಪಲ್ ಯಾವ ರೀತಿ ಅಪ್ಡೇಟ್ ಆಗಿದೆ ಅಂತಂದರೆ ಇದು SDM ಏನದು ನನಗೆ ತಪ್ಪಿ ನನಗೆ ಏನು ಮಾಡ್ತೀನಿ ಅಂತಂದರೆ ಈ ಮಿಸ್ಟೇಕಾಗಿ ಏನು ಮಾಡ್ತೀವಿ, ಕೆಲವೊಂದಿಷ್ಟು ಪ್ರೈವೇಟ್ ಕಾಲೇಜ್ನ ಈ ರೀತಿ ಹಾಕೊಂಡ್ಬಿಟ್ಟಿರ್ತೀವಿ. ಓಕೆ, ಇಲ್ಲಿ ನನಗೇನಾಯ್ತು ನೋಡಿ, ಹುಬ್ಳಿ ಕಿಮ್ಸ್ ಹಾಕೊಂಡಾದ ತಕ್ಷಣ ವಿಕ್ಟೋರಿಯಾ ಹಾಕಬೇಕಿತ್ತು, ನಾನು SDM ಹಾಕೊಂಡ್ಬಿಟ್ಟಿದ್ದೆ. ಸೊ ನಾನು ಈಗ ಏನು ಮಾಡ್ತೀನಿ ಅಂದರೆ 2ನೇ ಪ್ರಿಯಾರಿಟಿ ಚೇಂಜ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ PDF ನೀವು ಡೌನ್ ಮಾಡ್ಕೊಂಡು ಕೇಳಿದೆ. ನೋಡಿ, ನಮಗೆ ಗೊತ್ತಿರಲಾರ ಪ್ರಿಯಾರಿಟಿಯಲ್ಲಿ ಈ ರೀತಿಗಳು ನಿಮ್ಗೆ ಅಂದರೆ ಆ್ಯಡ್ ಆಗಿಬಿಟ್ಟಿರ್ತವೆ. ನೀವು ಅದನ್ನೇ ಮಾಡ್ಕೋಬೇಕು, 2 ಇದೆ ಏನು ತೆಗೆದಾಕಬೇಕು. ಸಿಂಪಲ್ಲಾಗಿ ಏನು ಮಾಡಿ 0 ಕೊಡ್ಬೋರಿ. 0 ಕೊಟ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಏನು ಮಾಡ್ಕೊಬೋದು, ನೀವು ಅಪ್ಡೇಟ್ ಅಂತ ಕೊಡಬೇಕು. ಓಕೆ, ಅಪ್ಡೇಟ್ ಅಂತ ಕೊಟ್ಬಿಟ್ರೆ ಏನಂತಂದರೆ ಈ ಒಂದು ಆಪ್ಷನ್ ಎಂಟ್ರಿ ವಾಪಸ್ ಅಪ್ಡೇಟ್ ಆಗ್ತದೆ. ಅಂದರೆ ಆ ಒಂದು ಡಿಲೇಟ್ ಆಗ್ತದೆ. ಅದು 2ನೇದು SDM ಕೊಟ್ಟಿದ್ನಲ್ಲ ಅದು ಡಿಲೇಟ್ ಆಗ್ತದೆ. ಸೊ ಇದೇ ರೀತಿಯಾಗಿ ಆಪ್ಷನ್ಸ್ ಎಂಟ್ರಿಗಳನ್ನ ಮಾಡೋದು. ನಿಮ್ಗೆ ವಾಪಸ್ ನಿಮ್ಗೆ ತಿರ್ಗಾ ಬೇರೆ ಕಾಲೇಜಸ್ ಬೇಕಿತ್ತಪ್ಪ, ಲೈಕ್ ಎಕ್ಸಾಂಪಲ್ ನಿಮಗೆ ಲೈಕ್ ಯಾವುದಾದ್ರೂ ಒಂದು ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಈಗ ಕಿಮ್ಸ್ ಅಂತ ಹೊಡ್ಕೊತೀನಿ. ಓಕೆ, ಕಿಮ್ಸ್ ಬೇಡ, ಇನ್ನೊಂದು ಯಾವುದಾದ್ರೂ ಓಕೆ ಲೈಕ್ ಇಮ್ಸ್ ಹೋಗಿ ಮಾಡ್ಕೊಂಡಿದ್ದೀನಿ. ಓಕೆ, ಯಾವ್ದು ಬಂದಿದೆ ಇಲ್ಲಿ ಇಮ್ಸ್ ಹೊಡ್ಕೊಂಡಿದ್ದೀನಿ, ಇಲ್ಲಿ ಬಂದಿದೆ ನೋಡಿ. ಲೈಕ್ ಅಂದರೆ ಎಕ್ಸಾಂಪಲ್ ತೋರಿಸ್ಲಿಕ್ಕೆ ಯಾದಗಿರಿ ಅಂತ ಇದೆ. ಸೊ ನಾನು ಪ್ರಿಯಾರಿಟಿ ಎಷ್ಟು ಕೊಡ್ಕೋಬೇಕಿತ್ತು, ನಾನು 10 ಕೊಡ್ಕೊತೀನಿ. ನಾನು ಪ್ರಿಯಾರಿಟಿ 10 ತಪ್ಪ. ಇಲ್ಲಾಂದ್ರೆ ಈ ಟೈಮ್ ನೋಡ್ಕೊರಿ, ಇಲ್ಲಿ 8 9 ಕೂಡ ಇದೆ. ಸೊ ಹಂಗಾಗಿ ಏನು ಮಾಡ್ತೀನಿ 10 ಅಂತ ಕೊಡ್ತೀನಿ. ಇಲ್ಲಾಂದ್ರೆ ಈ ಸೆಕೆಂಡ್ ನಮ್ದು ಯಾವುದು ಕೂಡ ಆಪ್ಷನ್ಸ್ ಇಲ್ಲ, ನಾನು ಸೆಕೆಂಡ್ ಕೊಡ್ಕೊತೀನಿ ತೋರಿಸಲಿಕ್ಕೆ, ಅಥವಾ ನಾನು ಸೆಕೆಂಡ್ ಕೊಡೋದು. ನಿಮ್ಮ ಪ್ರಿಯಾರಿಟಿ ನಿಮ್ದು ಆಳೆ ಕೂಡ ನೀವು ರೆಡಿ ಇಟ್ಕೊಂಡಿರ್ತೀರ. ಆ ಒಂದು ಪ್ರಿಯಾರಿಟಿ ಮೇಲೆ ಏನು ಮಾಡ್ಕೊರಿ, ಹಾಕೋರಿ ಆ್ಯಂಡ್ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. ಇದು ಗೌರ್ಮೆಂಟ್ ಕಾಲೇಜ್ದು ಆಯಿತು ಹೇಳ್ತಾ ಇರೋದು ನಾನು. ಓಕೆ, ಈಗ ನಾನು ಇನ್ನೊಂದು ಟೈಮ್ ನಿಮಗೆ ಪ್ರೈವೇಟ್ ಕಾಲೇಜಸ್ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ, ಹಾಗಾಗಿ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಏನು ಮಾಡ್ತೀನಿ ಕ್ಲಿಕ್ ಮಾಡ್ಕೊತೀನಿ. ನಾನು ಯಾವುದೋ ಒಂದು ಲೈಕ್ ಎಕ್ಸಾಂಪಲ್ ನಿಮ್ಗೆ ತೋರಿಸಲಿಕ್ಕೆ ಇಲ್ಲಿ ಅಪೋಲೋ ಅಪೆಕ್ಸ್ ಅಂತ ಇದೆ ನೋಡಿ, ಆ ಒಂದು ಕಾಲೇಜ್ನ ಕ್ಲಿಕ್ ಮಾಡ್ಕೊತೀನಿ. ಅಪೋಲೋ ಅಪೆಕ್ಸ್ ಅಥವಾ ಈಗಾಗಲೇ ನಾನು ಪ್ರೈವೇಟ್ 30 ಕಾಲೇಜ್ ಟಾಪ್ ಕಾಲೇಜಸ್ ಕೊಟ್ಟಿದ್ದೀನಿ. ಬೇಕಾದ್ರೆ ಆ ರೀತಿ ಪ್ರಿಯಾರಿಟಿ ಕೂಡ ಮಾಡ್ಕೋಬೋದು. ಇದ್ರಲ್ಲಿ ಬಂದು ನಾನು ಏನು ಮಾಡ್ತೀನಿ, ಜಿ ಮಾತ್ರ. ಓಕೆ, ಜಿ ಪಿ ಹಾಕಲ್ಲ, ನಾನು ಓನ್ಲಿ ಜಿ ಮಾತ್ರ ಹಾಕೊತೀನಿ. ಇದಕ್ಕೆ ಪ್ರಿಯಾರಿಟಿ 11 ಕೊಡ್ಕೊತೀನಿ. ಅಥವಾ ನಿಮಗೆ ಗೊತ್ತಿರುವ ಹಾಗೆ ನಾನು ಆಪ್ಷನ್ 9 ಮಾಡಿದ್ದೆ, ಅಥವಾ 10 ಕೊಡ್ಕೊತೀನಿ. ಓಕೆ, 10 ಕೊಡ್ಕೊಳ್ಳೋಣ. ಓಕೆ, 10 ಕೊಡ್ಕೊಂಡು ಏನು ಮಾಡ್ತೀನಿ ನಾನು ಕೆಳಗಡೆ ನಾನು ಜಿ ಪಿ ಹಾಕಲ್ಲ, ಯಾಕಂದರೆ ಜಿ ಪಿ ಹಾಕಿದ್ರೆ ಇದು 1 ಲಕ್ಷ ಫೀಸ್ ಆಗುತ್ತೆ. ಸೊ ಹಂಗಾಗಿ ಏನು ಮಾಡ್ತೀನಿ, ಜಿ ಮಾತ್ರ ಹಾಕ್ಕೊಂಡು ಏನು ಮಾಡ್ತೀನಿ ನಾನು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ಅಪ್ ಟು ಎಲ್ಲಿವರೆಗೂ ಅಂತಂದರೆ ಎಲ್ಲ ಒಂದು ಕಾಲೇಜಸ್ ಮುಗಿಯೋವರೆಗೂ ಕೂಡ.
ಓಕೆ ಎಲ್ಲ ಮೊದಲು ಏನು ಮಾಡ್ಕೋರಿ 32 ಗೌರ್ಮೆಂಟ್ ಹಾಕೋರಿ. ಅದಾದ ತಕ್ಷಣ ಪ್ರೈವೇಟ್ ಜಿ ಮಾತ್ರ ಹಾಕ್ಕೊಂತ ಹೋಗ್ರಿ. ಓಕೆ ಆಮೇಲೆ ಜಿ ಮಾತ್ರ ಪ್ರೈವೇಟ್ ಹಾಕ್ಕೊಂಡು ಆಮೇಲೆ ನಿಮ್ಮ ಅಂದ್ರೆ ನಿಮ್ಗೆ 2 ಲಕ್ಷದ ಮೇಲೆ ಏನಾದರೂ ರ್ಯಾಂಕ್ ಎತ್ತದಾದರೆ ಅವಾಗ ಜಿ ಪಿ ಬೇಕಾದರೆ ಆ್ಯಡ್ ಮಾಡ್ಕೋರಿ. ಓಕೆ ಲೈಕ್ ಎಕ್ಸಾಂಪಲ್ ಈಗ ನಾನು ಏನು ಮಾಡಿದ್ದೀನಿ 10ನೇ ಕಾಲೇಜು ಏನು ಮಾಡಿದ್ದೀನಿ ಜಿ ಹಾಕ್ಕೊಂಡಿದ್ದೀನಿ 10,000 ರೂಪಾಯಿ ಫೀಸ್ ತೋರಿಸ್ತಿದ್ದೆ, ಬಟ್ ಇದು ಪ್ರೈವೇಟ್ ಕಾಲೇಜು. ಓಕೆ ಇಲ್ಲಿ ನಾನು ಗೌರ್ಮೆಂಟ್ ನಿಮ್ಗೆ ತೋರಿಸ್ಲಿಕ್ಕೆ ಎಲ್ಲನೂ ಕೂಡ ಆ್ಯಡ್ ಮಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ಟೈಮ್ ಜಾಸ್ತಿ ಆಗುತ್ತೆ. 32 ಗೌರ್ಮೆಂಟ್ ಹಾಕ್ಕೊಂಡು ಆಮೇಲೆ ಜಿನೇ ಎಲ್ಲನೂ ಕೂಡ ಹಾಕೋರಿ. ಅದಾದ ತಕ್ಷಣ ಏನು ಮಾಡಿ ಎವ್ರಿ 2 ಮಿನಿಟ್ಸ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ಸೇವನ್ ಸಬ್ಮಿಟ್ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಅಪ್ಡೇಟ್ ಅಂತ ಇನ್ನೊಂದು ಟೈಮ್ ಕೊಡಂಗಿದ್ರೆ ಕೊಡ್ರಿ, ಅಪ್ಡೇಟ್ ಇಲ್ಲಿ ಕೊಡಿತ್ತಂತಂದ್ರೆ ಈ ರೀತಿ ಬರ್ತದೆ. ಏನಾಗಲ್ಲ ವರಿ ಮಾಡ್ಕೊಬೇಡಿ, ವಾಪಸ್ ಲಾಗಿನ್ ಆಗ್ರಿ ಆಯಿತಾ. ಓಕೆ ಆ ಥರ ಏನಾದ್ರೆ ವಾಪಸ್ ತಿರ್ಗಾ ಲಾಗಿನ್ ಆಗಿ ಏನು ಕೂಡ ಚೇಂಜಸ್ ಆಗಿರಲ್ಲ. ಓಕೆ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಆಗಿರ್ತದೆ. ಸೊ ಇನ್ನೊಂದು ಟೈಮ್ ನಿಮ್ಗೆ ಬೇಕಾದ್ರೆ ಕ್ರಾಸ್ ಚೆಕ್ ಮಾಡೋಕ್ಕೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ಏನು PDF ಇತ್ತು ಆ ಡೌನ್ಲೋಡ್ ಅನ್ನೋ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಆರಾಮ್ಸೆ ಏನು ಮಾಡ್ಬೋದು ಆ PDF ವಾಪಸ್ ಡೌನ್ ಮಾಡ್ಬೋದು. ತೋರಿಸ್ತೀನಿ ನಿಮಗೆ. ಓಕೆ ಇಲ್ಲಿ ನೋಡಿ ನಾನು ಏನು ಮಾಡಿದ್ದೆ ಅಂತಂದರೆ 1 to 10 ಓಕೆ 1 to 10 ಹಾಕ್ಕೊಂಡಿದ್ದೆ, ಬಟ್ ಅದರಲ್ಲಿ 9 ಗೌರ್ಮೆಂಟ್ ಹಾಕ್ಕೊಂಡಿದ್ದೆ, 10ನೇದು ಪ್ರೈವೇಟ್ ಕೊಟ್ಟಿದ್ದೆ. ಬಟ್ ನೀವು ಹೀಗೆ ಕೊಡಬೇಡಿ, ನಾನು ಹೇಳ್ತೀನಿ 1 to 32 ಗೌರ್ಮೆಂಟ್ ಕೊಡಿ. ಅದಾದ ನಂತರ 33ಇಂದ ಪ್ರೈವೇಟಲ್ಲೂ ಕೂಡ ಮೊದಲು ಜಿ ಹಾಕೋರಿ. ಎಲ್ಲನೂ ಕೂಡ ಒಂದೊಂದೇ ಕಾಲೇಜು ಜಿ ಹಾಕ್ಕೊಂಡು ಬಂದುಬಿಟ್ಟು ಎಲ್ಲನೂ ಕೂಡ ಮುಗಿದಾದ ನಂತರ GP ಹಾಕ್ಕೊಂತ ಹೋಗಿ. ಓಕೆ ಇದಿಷ್ಟು ಲೈವ್ ಡೆಮೋ ನಿಮಗೋಸ್ಕರನೇ ಮಾಡಿದ್ದೀನಿ. ಆದಷ್ಟು ಹುಡುಗರಿಗೆ ಏನು ಮಾಡಿರಿ ಶೇರ್ ಮಾಡಿರಿ, ಯಾಕಂದ್ರೆ ಹುಡುಗರಿಗೆ GP ದಲ್ಲಿ ಕನ್ಫ್ಯೂಸ್ ಆಗ್ತಿದ್ದಾರೆ. GP ಲಾಸ್ಟ್ಗೆ ಹಾಕೋರಿ. ಎಲ್ಲನೂ ಕೂಡ ಜಿ ಕಾಲೇಜಸ್ ಮುಗಿದಾದ ನಂತರ GP ಹಾಕೋರಿ. ಇಲ್ಲಪ್ಪ ನಮಗೆ ಬರ್ದಾರೆ ನನಗಿಲ್ಲ, ನಂಗೆ GP ಆದರೂ ಚಿಂತಿಲ್ಲ, ನಂಗೆ ಇದೇ ಕಾಲೇಜ್ ಬೇಕು, 1 ಲಕ್ಷ ರೂಪಾಯಿ ಫೀಸ್ ಅದು ಚಿಂತಿಲ್ಲ, ಇದೇ ಬೇಕಂತಂದರೆ ಕೊಟ್ಕೋರಿ, ನಿಮ್ಮ ಇಷ್ಟ, ನಿಮ್ಮ ಮನೆ ಬರ. ಓಕೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಮೊದಲು ಏನು ಮಾಡಿರಿ 1 ಲಕ್ಷಕ್ಕಿಂತಲೇ ಒಳಗಡೆ ಇದ್ದ ರ್ಯಾಂಕ್ ಇರೋರಿಗೆ ಹಂಗಿದ್ರು ಏನಪ್ಪ ಅಂದರೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗ್ತದೆ. ಸೊ ಹಂಗಾಗಿ 32 ಗೌರ್ಮೆಂಟ್ ಹಾಕ್ಕೊಂಡು ವಿತ್ ಕೋಡ್ ಬರ್ಕೊಡಿ. ನೋಡಿ ಕೋಡ್ ದೂರ ಇದಾವೆ. ಲೈಕ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾನು, ಕೋಡ್ ಎಷ್ಟಿದೆ ನೋಡಿ. ಲೈಕ್ ಇಲ್ಲಿ ನೋಡಿ G261 ಐತೆ ಅಂದರೆ G859 ಇದೆ ಅಂತಂದರೆ ಸಿಕ್ಕಪ್ಪ. ಇದು ನೋಡಿ G001 ಒಂದೇದು ವಿಕ್ಟೋರಿಯಾ ಇದೆ, ಅದಂತೂ ಬೇಗ ಸಿಗ್ತದೆ. ಬಟ್ ರಿಮೈನಿಂಗ್ ನೋಡಿ ಎಲ್ಲೆಲ್ಲೋ ಇದ್ದಾವೆ, ಆ ತಾಳಕ್ಕೆ ತಕ್ಕನಂಗೆ ಏನೂ ಇಲ್ಲ. ಅಂದರೆ ಅವು ಕೋಡ್ ಇರೋದು ಎಲ್ಲಿ ಕಾಲೇಜಲ್ಲಿ ದೂರ ಇರ್ತವೆ. ಸೊ ಸರ್ಚ್ ಮಾಡ್ಕೋಬೇಕು. ವಿತ್ ಕೋಡ್ ಇತ್ತಂತಂದರೆ ಬೇಗನೆ ಏನು ಮಾಡ್ಕೋಬೋದು ನೀವು, ಅಥವಾ ಕಾಲೇಜ್ ನೇಮ್ ಸರ್ಚ್ ಕೂಡ ಬರ್ತಲ್ಲಿ ಸರ್ಚ್ ಮಾಡ್ಕೋರಿ. ಅಥವಾ ಜಿಮ್ಸ್ ರಿಮ್ಸ್ ಕಿಮ್ಸ್ ಮಿಮ್ಸ್ ಅಂತ ಇರ್ತಾವೆ ನೋಡಿ, ಆ ರೀತಿ ಸರ್ಚ್ ಮಾಡ್ಕೊಂಡ್ರೆ ಆ ಕಾಲೇಜ್ ಬರ್ತದೆ. ಅದಕ್ಕೆ ನಿಮ್ಮ ಪ್ರಿಯಾರಿಟಿ ಎಷ್ಟು ಇರ್ತದೋ ಆ ಒಂದು ಪ್ರಿಯಾರಿಟಿ ಕೊಡ್ಬೋರಿ. ಓಕೆ ಇದಿಷ್ಟು BS ನರ್ಸಿಂಗ್ದವ್ರಿಗೆ ಬಗ್ಗೆ ಅರ್ಥ ಆಯ್ತು ಅಂದ್ಕೊಂಡಿರ್ತೀನಿ. ಆ್ಯಂಡ್ ಇನ್ನೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಬಾಯ್.